ನಮಸ್ತೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಫಂಡಮೆಂಟಲ್ ಆಗಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕನ್ನು ಆರಿಸಿ ಅದರಲ್ಲಿ ಹೂಡಿಕೆ ಮಾಡಿ ತಾಳ್ಮೆಯಿಂದ ಕಾದರೆ ಸಾಕು, ಅದು ದೀರ್ಘಾವಧಿಯಲ್ಲಿ ಒಳ್ಳೆಯ ರಿಟರ್ನನ್ನು ನೀಡುತ್ತದೆ. ಆದರೆ ಟ್ರೇಡಿಂಗ್ನಲ್ಲಿ ಹಾಗಾಗೋದಿಲ್ಲ. ಅದೇ ದಿನದಲ್ಲಿ ಷೇರುಗಳನ್ನು ಕೊಂಡು ಮಾರಬೇಕಾಗುತ್ತದೆ. ಹಾಗಾಗಿ ಟ್ರೇಡಿಂಗ್ ಮಾಡುವವರು ಹೆಚ್ಚಾಗಿ ಎಮೋಷನ್ಸ್ಗೆ ಗುರಿಯಾಗ್ತಾರೆ. ಇದರಿಂದಾಗಿ ಹೆಚ್ಚು ಟ್ರೇಡರ್ಗಳು ನಷ್ಟಗೊಳ್ಳುತ್ತಾರೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಮುಖ್ಯವಾಗಿ ಟ್ರೇಡಿಂಗ್ನಲ್ಲಿ ಸಕ್ಸಸ್ ಆಗಬೇಕು ಅಂದುಕೊಳ್ಳೋರು ಖಂಡಿತವಾಗಿ ಈ 3M ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ಈ 3M ರೂಲ್ ಫಾಲೋ ಆದರೆ ಮಾತ್ರ ನಾವು ನಷ್ಟವನ್ನು ಕಡಿಮೆ ಮಾಡಿ ಲಾಭ ಗಳಿಸಬಹುದು. ಹಾಗಾದರೆ ಈ 3M ಅಂದರೆ ಏನು, ಇದನ್ನು ಯಾವ ರೀತಿ ಫಾಲೋ ಮಾಡಬೇಕು ಎಂಬುದನ್ನು ಇಂದಿನ ವಿಡಿಯೋ ಮೂಲಕ ಪೂರ್ಣವಾಗಿ ತಿಳಿದುಕೊಳ್ಳೋಣ. ನೀವು ಪ್ರಥಮವರೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ನೀಡೋದನ್ನು ಮರೆಯಬೇಡಿ. ಈ 3M ರೂಲ್ಸ್ನಲ್ಲಿ 3 Mಗಳಿರುತ್ತವೆ: ಮೈಂಡ್, ಮೆಥಡ್, ಮನಿ. ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡುವಾಗ ಈ ಮೂರನ್ನು ಖಂಡಿತವಾಗಿ ದೃಷ್ಟಿ ಹರಿಸಬೇಕು. ಈಗ ಇವುಗಳ ಬಗ್ಗೆ ನೋಡೋದಾದರೆ, ಮೈಂಡ್. ಟ್ರೇಡಿಂಗ್ನಲ್ಲಿ ನಾವು ಷೇರು ಖರೀದಿಸಿದ ನಂತರ ಆ ಷೇರು ಬೆಳೆದರೂ ಅಥವಾ ಕೆಳಗೆ ಬಿದ್ದರೂ ಯಾವ ಕಡೆಗೆ ಸಾಗಿದ್ರೂ ನಾವು ಎಮೋಷನ್ಸ್ಗೆ ಗುರಿ ಆಗ್ತೀವಿ. ನಾವು ಷೇರು ಕೊಂಡ ನಂತರ ಷೇರು ಕೆಳಕ್ಕೆ ಹೋದರೆ ಎಲ್ಲಿಯವರೆಗೆ ಕೆಳಕ್ಕೆ ಹೋಗುವುದೋ, ಎಷ್ಟು ನಷ್ಟವಾಗುವುದೋ ಎಂಬ ಭಯ. ಅದು ಹೋಗಲಿ, ಷೇರು ಮೇಲಕ್ಕೆ ಹೋದರೆ ಎಷ್ಟೋ ಅಷ್ಟು ಪ್ರಾಫಿಟ್ ಮಾಡಿಕೊಳ್ಬೇಕು, ಆದರೆ ಇನ್ನೂ ಬೆಳೆಯಬಹುದು ಎಂಬ ಆಸೆಯಿಂದ ಬಂದ ಲಾಭವನ್ನು ನಷ್ಟಗೊಳ್ಳುತ್ತೇವೆ. ಹೀಗೆ ಬೀಳುವಾಗ ಭಯ, ಬೆಳೆಯುವಾಗ ಆಸೆ, ಇವೆರಡೂ ನಮ್ಮನ್ನು ಆಟವಾಡಿಸುತ್ತಿರುತ್ತದೆ. ನಾವು ಅದಕ್ಕೆ ದಾಸರಾಗಬಾರದೆಂದರೆ ನಾವು ಕಂಟ್ರೋಲ್ನಿಂದ ಇದ್ದು ಖಂಡಿತವಾಗಿ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟನ್ನು ಸೆಟ್ ಮಾಡಿಕೊಂಡು ಅದು ಹಿಟ್ ಆಗುತ್ತಿದ್ದಂತೆ ಹೊರಗೆ ಬಂದು ಬಿಡಬೇಕು. ಕೆಲವು ಜನರು ಈ ಎಮೋಷನ್ಸ್ಗೆ ಗುರಿಯಾಗಿ ಈ ಟಾರ್ಗೆಟನ್ನು, ಸ್ಟಾಪ್ ಲಾಸನ್ನು ಬದಲಿಸುತ್ತಾ ಇರುತ್ತಾರೆ. ಇದು ಬಹಳನೇ ತಪ್ಪು. ಇನ್ನು ಕೆಲವರು ರಿವೆಂಜ್ ಟ್ರೇಡಿಂಗ್ ಮಾಡುತ್ತಿರುತ್ತಾರೆ. ಅಂದರೆ ಒಂದು ವೇಳೆ ಲಾಸ್ ಬಂದರೆ ಹೇಗಾದರೂ ಆ ಲಾಸನ್ನು ಕವರ್ ಮಾಡಬೇಕು ಎಂದು ಪುನಃ ಟ್ರೇಡಿಂಗ್ ಮಾಡ್ತಾರೆ. ಮೊದಲೇ ನಾವು ಲಾಸ್ನಲ್ಲಿ ಇರೋದ್ರಿಂದ ನಾವು ನೆಗೆಟಿವ್ ಎಮೋಷನ್ಸ್ನಲ್ಲಿರ್ತೇವೆ. ಆದ್ದರಿಂದ ಮತ್ತಷ್ಟು ತಪ್ಪುಗಳಾಗಿರುತ್ತವೆ. ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಟ್ರೇಡಿಂಗ್ ಮಾಡುವಾಗ ಯಾವುದೇ ಎಮೋಷನ್ಸ್ಗಳಿಗೆ ಗುರಿಯಾಗಬೇಡಿ. ಅಷ್ಟೇ ಅಲ್ಲ, ಕೆಲವರು ಆ ದಿನ ಲಾಸ್ ಬಂದರೆ ಆ ದಿನವೆಲ್ಲ ನಿರಾಸೆಯಿಂದ ಇರ್ತಾರೆ. ಅದು ಒಳ್ಳೆಯದಲ್ಲ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ನಾವು ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ನಾವು ಮಾಡಬಹುದಾದ್ದು ನಮಗೆ ನಾವು ಕಂಟ್ರೋಲ್ ಮಾಡಿಕೊಳ್ಳುವುದು. ಇನ್ನು ಎರಡನೇದಾಗಿ ಮೆಥಡ್. ಇದು ನಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟು ನಾಲೆಜ್ ಇದೆ ಎನ್ನುವುದರ ಮೇಲೆ ಆಧಾರವಾಗಿದೆ. ಪ್ರತಿಯೊಬ್ಬರು ಯಾವ ಷೇರು ಯಾವ ಬೆಲೆಗೆ ಕೊಳ್ಳಬೇಕು, ಯಾವ ಬೆಲೆಗೆ ಮಾರಬೇಕು ಅನ್ನೋದನ್ನು ಒಂದು ಸ್ಟ್ರಾಟರ್ಜಿ ಅಂದರೆ ಮೆಥಡನ್ನು ಆಧಾರದ ಮೇಲೆ ಟ್ರೇಡಿಂಗ್ ಮಾಡುತ್ತಿರುತ್ತಾರೆ. ಒಂದು ವೇಳೆ ಆ ಸ್ಟ್ರಾಟರ್ಜಿಯಲ್ಲಿ ಲಾಸ್ ಆಗುತ್ತಿದ್ದರೆ ಅದನ್ನು ಬದಲಿಸುವುದು ಅಥವಾ ಬೇರೆ ಮೆಥಡನ್ನು ಫಾಲೋ ಆಗೋದನ್ನು ಮಾಡ್ತಾರೆ. ಅದಕ್ಕಾಗಿ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಇರುವಂಥ ವಿವಿಧ ಇಂಡಿಕೇಟರ್ಸ್ಗಳು, ಗ್ರಾಫ್ಸ್ಗಳು, ಟೂಲ್ಸ್ಗಳನ್ನು ಬಗ್ಗೆ ಕಲಿತುಕೊಂಡು ಯಾವ ಇಂಡಿಕೇಟರ್ಸ್ನ ಸರಿಯಾಗಿ ಬಳಸಿದ್ರೆ ನಮಗೆ ಒಳ್ಳೆಯ ಲಾಭ ಬರೋದು ಎಂಬುದನ್ನೆಲ್ಲ ತಿಳಿದುಕೊಂಡು ಅಂತಹ ಒಂದು ಸ್ಟ್ರಾಟರ್ಜಿಯನ್ನು ತಯಾರು ಮಾಡಿಕೊಳ್ಬೇಕು. ಆದರೆ ಕೆಲವರು ಯಾವುದೇ ಸ್ಟ್ರಾಟರ್ಜಿ ಇರದೆ, ಯಾವುದೇ ಮೆಥಡ್ ಇರದೆ ಯಾರೋ ಹೇಳಿದ್ದಾರೆ ಎಂದು ಅಥವಾ ಇನ್ಯಾವುದೋ ಮೆಸೇಜ್ ಫೋನ್ನಲ್ಲಿ ಬಂದಿದೆ, ಟೆಲಿಗ್ರಾಮ್ನಲ್ಲಿ ಬಂದಿದೆ ಎಂದು ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟಗೊಳ್ಳುತ್ತಾರೆ. ನೀವು ಎಷ್ಟು ದಿನಗಳ ಕಾಲ ಈ ರೀತಿ ಬೇರೆಯವರ ಮೇಲೆ ಅವಲಂಬಿತರಾಗಿರುವುದು ಹೇಳಿ? ನಾವು ಇದರ ಬಗ್ಗೆ ಕಲಿತುಕೊಂಡು ನಮ್ಮದೇ ಆದ ಟ್ರೇಡಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಿಕೊಂಡ್ರೆ ಯಾರ ಮೇಲೂ ಅವಲಂಬಿತರಾಗದೆ ಸ್ವಂತವಾಗಿ ಟ್ರೇಡಿಂಗ್ ಮಾಡ್ಬೋದು. ಹಾಗಂತ ನಮಗೆ ಒಂದು ಸ್ಟ್ರಾಟರ್ಜಿ ಇರುವುದು ಮುಖ್ಯ ಅಲ್ಲ. ನಾವು ಹಿಂದೆ ಹೇಳಿದಂತೆ ಯಾವುದೇ ಎಮೋಷನ್ಸ್ಗೆ ಗುರಿಯಾಗದೆ ಮೆಥಡನ್ನು ಫಾಲೋ ಆಗುವುದು ಮುಖ್ಯವಾಗುತ್ತದೆ. ಇನ್ನು ಕೊನೆಯದಾಗಿ ಮನಿ. ಅಂದರೆ ನಿಮ್ಮ ಬಳಿ ಇರುವ ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡುತ್ತಿದ್ದೀರಾ? ಸಿಂಪಲ್ ಆಗಿ ಹೇಳೋದಾದರೆ ಮನಿ ಮ್ಯಾನೇಜ್ಮೆಂಟ್ ಎಂದು. ಅಂದರೆ ನಿಮ್ಮ ಬಳಿ ಎಷ್ಟು ಹಣವಿದೆ, ಅದರಲ್ಲಿ ನೀವು ಎಷ್ಟು ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ, ನಂತರ ಒಂದು ಟ್ರೇಡ್ನಲ್ಲಿ ಎಷ್ಟು ಕಳೆದುಕೊಳ್ಳಲು ಸಿದ್ಧವಿದ್ದೀರಾ ಎಂಬುದೆಲ್ಲ ಈ ಮನಿ ಮ್ಯಾನೇಜ್ಮೆಂಟ್ನಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥದ್ದು. ಇದು ತುಂಬಾ ಮುಖ್ಯವಾದದ್ದು. ಏಕೆಂದರೆ ನಾವು ಎಷ್ಟು ಕಾಲದವರೆಗೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇರ್ತೀವಿ ಎನ್ನುವುದನ್ನು ನಿರ್ಧರಿಸುವುದು ಇದೇ ಆಗಿದೆ.
ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇರಬೇಕಾದ್ರೆ ನಮ್ಮ ಬಳಿ ಹಣವಿರಬೇಕು. ನಮ್ಮ ಬಳಿ ಇರುವ ಹಣವೆಲ್ಲ ಒಂದೇ ಬಾರಿಗೆ ನಾವು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ರೆ ಒಂದು ವೇಳೆ ನಷ್ಟವಾದರೆ ಇನ್ನೂ ನಷ್ಟಗೊಳ್ಳುವ ಅವಕಾಶಗಳು ಹೆಚ್ಚಾಗಿರ್ತವೆ. ಸರಿ, ಹಾಗಾದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎನ್ನುವುದನ್ನು ನೋಡೋದಾದರೆ, ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಭಾಳಷ್ಟು ಜನರು ಫಾಲೋ ಮಾಡುವಂತಹ ಮೆಥಡ್ ಅಂದರೆ, ನಿಮ್ಮ ಬಳಿ ಇರುವ ಎಲ್ಲ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬಾರ್ದು. ನಿಮ್ಮ ಬಳಿ ಇರುವ ಹಣದಲ್ಲಿ ಕೇವಲ 10% ಮಾತ್ರ ನೀವು ಟ್ರೇಡಿಂಗಾಗಿ ಉಪಯೋಗಿಸಬೇಕು. ಒಂದು ವೇಳೆ ಇದು ನಷ್ಟವಾದರೆ ನಿಮ್ಮ ಬಳಿ ಮತ್ತೆ ಟ್ರೇಡಿಂಗ್ ಮಾಡಲು 90% ಇರುತ್ತದೆ. ಹಾಗೆಯೇ ನಾವು ಟ್ರೇಡ್ ಮಾಡುತ್ತಿರುವಾಗ ಆ ದಿನದ ನಷ್ಟವು 2%ಗಿಂತ ಅಧಿಕವಿರಬಾರ್ದು. ಹಾಗೆ ನಾವು ನೋಡಿಕೊಳ್ಳಬೇಕು. ಒಂದು ವೇಳೆ 2% ನಷ್ಟ ಆದರೆ ಟ್ರೇಡನ್ನು ಕೊನೆಗೊಳಿಸಿ ಹೊರಕ್ಕೆ ಬಂದು ಬಿಡಬೇಕು. ಅಂದರೆ ನೀವು 1,00,000 ರೂಪಾಯಿಯಿಂದ ಟ್ರೇಡ್ ಮಾಡುತ್ತಿದ್ದರೆ ಆ ದಿನದ ನಷ್ಟ 2,000 ರೂಪಾಯಿಗಿಂತ ಹೆಚ್ಚಾಗದಂತೆ ನೋಡ್ಕೋಬೇಕು. ಅದೇ ನೀವು ಯಾವುದೇ ಲಿಮಿಟ್ ಇಡದೆ ಟ್ರೇಡಿಂಗ್ ಮಾಡಿದ್ರೆ ಎಲ್ಲ ಅಮೌಂಟ್ ಕೇವಲ ಕೆಲವೇ ದಿನಗಳಲ್ಲಿ ನಷ್ಟಗೊಳ್ಳುವ ಸಾಧ್ಯತೆಗಳಿವೆ. ಹಾಗೆಯೇ ನಮ್ಮ ಒಟ್ಟಾರೆ ಅಮೌಂಟ್ನಲ್ಲಿ 6%ಗಿಂತ ಕಡಿಮೆ ಒಂದು ತಿಂಗಳಲ್ಲಿ ಆಗದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ನೀವು 6%ಗಿಂತ ಹೆಚ್ಚು ಕಳೆದುಕೊಳ್ಳುತ್ತಿದ್ದೀರಾ ಎಂದರೆ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿನಲ್ಲಿ ಯಾವುದೋ ಲೋಪವಿದೆ ಎಂದರ್ಥ. ಹಾಗಾಗಿ ನೀವು ಹೆಚ್ಚು ನಷ್ಟಗೊಳ್ಳುತ್ತಿದ್ದರೆ ಸ್ವಲ್ಪ ಕಾಲ ಟ್ರೇಡಿಂಗನ್ನು ನಿಲ್ಲಿಸಿ. ನೀವು ಮಾಡುವ ಟ್ರೇಡಿಂಗ್ ಮೆಥಡ್ ಚೇಂಜ್ ಮಾಡಿಕೊಂಡು ಅದು ಸರಿ ಅನಿಸಿದಾಗ ನೀವು ಟ್ರೇಡಿಂಗ್ಗೆ ಪುನಃ ಬರಬೇಕು. ನಾವು ಹೇಳಿದಂತೆ 2% ಮತ್ತು ಮಂತ್ಲಿ ಒಟ್ಟಾರೆ 6% ಅನ್ನೋದನ್ನೇ ಬಹಳಷ್ಟು ಜನರು ಷೇರು ಮಾರುಕಟ್ಟೆಯಲ್ಲಿ ಫಾಲೋ ಮಾಡುವಂಥದ್ದು. ಒಂದು ವೇಳೆ ನೀವು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧವಿದ್ದರೆ ಈ ಅಂಕಿಗಳನ್ನು ಬದಲಿಸಿಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ನಾವು ಷೇರು ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಮೈಂಡ್, ಮೆಥಡ್ ಮತ್ತು ಮನಿ. ಇವುಗಳಲ್ಲಿ ಯಾವುದು ಇಲ್ಲವಾದರೂ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಷ್ಟಗೊಳ್ಳುವುದಕ್ಕೆ ಬಹಳ ಅವಕಾಶಗಳಿರುತ್ತವೆ. ಹಾಗಾಗಿ ನೀವು ಟ್ರೇಡ್ ಮಾಡುವ ಮೊದಲು ಈ 3 ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಂಡು ಫಾಲೋ ಮಾಡುತ್ತಿದ್ದೇವಾ ಅಥವಾ ಇಲ್ಲವಾ ಎಂಬುದನ್ನು ಪರೀಕ್ಷಿಸುತ್ತೀರಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.